ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಭೀಮಗಢ ಅಭಯಾರಣ್ಯದಲ್ಲಿ ಕರ್ನಾಟಕ ಅರಣ್ಯ ಇಲಾಖೆಯ ಬೆಳಗಾವಿ ಪ್ರಾದೇಶಿಕ ವಿಭಾಗ ವತಿಯಿಂದ 70ನೇ ವನ್ಯಜೀವಿ ಸಂರಕ್ಷಣಾ ಸಪ್ತಾಹ ಕಾರ್ಯಕ್ರಮ ದಿನಾಂಕ 2/10/2024 ರಂದು 8/10/2024 ನಡೆಯುತ್ತಿದೆ. ಅದರಂತೆ ಇಂದು ದಿನಾಂಕ 6/10/2024 ರಂದು ವನ್ಯಜೀವಿ ಸಂರಕ್ಷಣೆಗಾಗಿ ತಾಲೂಕಿನ ಶಿರೋಲಿ ಕ್ರಾಸದಿಂದ ಹೆಮ್ಮಡ್ಗ ಪ್ರಕೃತಿ ಶಿಬಿರದವರೆಗೂ ಕಾಲ್ನಡಿಗೆ ಮುಖಾಂತರ ಅರಣ್ಯ ಅಧಿಕಾರಿಗಳು ಹಾಗೂ ಇನ್ನಿತರ ಇಲಾಖೆಯ ಅಧಿಕಾರಿಗಳು ಹಾಗೂ ಪರಿಸರ ಪ್ರೇಮಿಗಳು, ಶಾಸಕರು, ರಾಜಕೀಯ ಮುಖಂಡರು, ಪತ್ರಕರ್ತರು, ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕರ್ನಾಟಕ ಅರಣ್ಯ ಇಲಾಖೆಯ ವತಿಯಿಂದ ಟಿ-ಶರ್ಟ್ ಹಾಗೂ ಪ್ರಮಾಣ ಪತ್ರ ವಿತರಿಸಿ ಗೌರವಿಸಲಾಯಿತು ಮತ್ತು ಪರಿಣಿತರಿಂದ ಹಾವುಗಳ ವಿವಿಧ ಕುರಿತು ಅರಿವು ಮೂಡಿಸಲಾಯಿತು. ವರದಿ ಖಾನಾಪುರ. ವರದಿಗಾರ ನಾಗಪ್ಪ ಡೊಮ್ಮಳ್ಳಿ, KS ನ್ಯೂಸ್ 24x7. ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಬೇಕಾಗಿ ಎಲ್ಲರಲ್ಲಿ ಕೇಳ್ಕೊಳ್ತೇನೆ. ಎಲ್ಲರೂ ನಾನು ಪ್ರತಿಜ್ಞಾ ವಿಧಿಯನ್ನ ಬೋಧಿಸ್ತೇನೆ, ಅದೇ ರೀತಿಯಾಗಿ ತಾವೆಲ್ಲರೂ ಪ್ರತಿಜ್ಞಾ ವಿಧಿಯನ್ನ ಹೇಳಬೇಕಾಗಿ ಹೇಳ್ತಾ ಇದ್ದೀವಿ. ತಮ್ಮ ಒಂದು ಕೈಯನ್ನು ಮುಂದೆ. ವನ್ಯಜೀವಿಗಳ ಉಳಿವಿಗಾಗಿ, ಅವುಗಳ ಸುಂದರ ಬದುಕಿಗಾಗಿ ಇನ್ನು ಮುಂದೆ ನಾನು ಯಾವುದೇ ವನ್ಯಜೀವಿಗಳ ಚರ್ಮ, ಕೊಂಬು, ಕೋಡು, ದಂತ, ಗುರಿಗಳು, ತುಪ್ಪಳ ಹಾಗೂ ಪರಿಮಳ ದ್ರವ್ಯಗಳಿಂದ ತಯಾರಾದ ಕೋಟು, ಬೆಲ್ಟು, ಅಲಂಕಾರಿಕ ಶೋಕಿ ವಸ್ತುಗಳನ್ನು ಬಳಸುವುದಿಲ್ಲ ಹಾಗೂ ವನ್ಯಜೀವಿಗಳ ಉತ್ಪನ್ನಗಳೊಂದಿಗೆ ನನ್ನ ಜ್ಯೋತಿಷ್ಯದ ಮೂಢನಂಬಿಕೆಗಳನ್ನು ನಿಲ್ಲಿಸುತ್ತೇನೆಂದು ವಸುಂಧರೆ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಸಹಬಾಳ್ವೆಯೊಂದಿಗೆ ವನ್ಯಜೀವಿ ಸಂರಕ್ಷಿಸೋಣ. ಈಗ ಎಲ್ಲ ಮುಖ್ಯ ಅತಿಥಿಗಳು ನಮ್ಮ ಹಸಿರು ನಿಶಾ ಅದು ನಮಗೆ ಅಪಾಯಕಾರಿ ಆಗ್ಬೋದು. ಅದೇ ರೀತಿಯಾಗಿ ಹಾವುಗಳಿರ್ಬೋದು ಅಥವಾ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆ ಇರ್ಬೋದು, ಪ್ರತಿಯೊಂದು ಪ್ರಾಣಿಗಳ ಬಗ್ಗೆ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ಇದೆ. ಅದೇ ನಮ್ಮ ಜನರಿಗೂ ಸ್ವಲ್ಪ ಮಾಹಿತಿ ಇದೆ. ಅದರ ಸಲುವಾಗಿ ಇವತ್ತಿನ ಈ ದಿನದಲ್ಲಿ ನಾವು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ವಿಜ್ಞಾನಿಗಳು ಈ ಹಾವುಗಳ ವಿಷ ಮತ್ತು ಯಾವ ತರದ ವಿಷ ಅಂದ್ರೆ ವೆನಮಲ್ಲಿ ಈಗ ಯಾವುದು ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗ್ತದೆ, ಯಾವುದು ನಮ್ಮ ಬಾಡಿಗೆ ಎಫೆಕ್ಟ್ ಆಗ್ತದೆ, ಯಾವುದು ಕಡಿಯೋದ್ರಿಂದ ಯಾವ ತರ ವಿಷ ಅದು ರಿಲೀಸ್ ಮಾಡ್ತದೆ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಮ್ಮೆಲ್ಲರ ಮುಂದೆ ಡೆಮಾನ್ಸ್ಟ್ರೇಷನ್ ಮಾಡೋದಕ್ಕೆ ಪ್ರಸಾದ್ ಮತ್ತು ಅವರ ತಂಡ ಬಂದಿದೆ. ಈ ಕಾರ್ಯಕ್ರಮವನ್ನ ನಮ್ಮ ಖಾನಾಪುರದ ಕಲಗಡಿಗೆ ಅಧ್ಯಕ್ಷರಾದ ಶ್ರೀಯುತ ರಾಹುಲ್ ಸರ್ ಅವರು